ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಖಾಕಿ ಬ್ರೇಕ್. ಟೌನ್ ಹಾಲ್ ಮುಂದೆ ಸೇರಿದ್ರೆ ಕಠಿಣ ಕ್ರಮದ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಖಾಕಿ ಬ್ರೇಕ್. ಟೌನ್ ಹಾಲ್ ಮುಂದೆ ಸೇರಿದ್ರೆ ಕಠಿಣ ಕ್ರಮದ ವಾರ್ನ್. ಶಾಂತಿಯುತ ಪ್ರತಿಭಟನೆಗೆ ಪೋಸ್ಟ್ ವೈರಲ್ ಹಿನ್ನೆಲೆ. ಪ್ರತಿಭಟನೆ ಮಾಡಂಗಿಲ್ಲ ಅಂತ ಖಾಕಿ ವಾರ್ನಿಂಗ್ ಕೊಟ್ಟಿದೆ. ಪೋಸ್ಟ್ ನಂಬಿ ಹೋದವರಿಗೆ ಕಾದಿದೆ ಬೇಗ ಶಾಕ್. ಟೌನ್ ಹಾಲ್ ಬಳಿ ಮಾನವ ಸರಪಳಿಗೆ ಇಲ್ಲ ಪರ್ಮಿಷನ್. ಮೆಸೇಜ್ ಫಾರ್ವರ್ಡ್ ಮಾಡಿದ್ರು ಕೂಡ ಕೇಸ್ ಬೀಳುತ್ತೆ, ಹುಷಾರಾಗಿರಿ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಡೆ ಪ್ರತಿಭಟನೆಗೆ ಅವಕಾಶ ಇಲ್ಲ. ಪೋಸ್ಟ್ ಮೇಲೆ ನಿಗಾ ಇಟ್ಟ ಬೆಂಗಳೂರು ಪೊಲೀಸರು. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಈಗ ಖಾಕಿ ಫುಲ್ ಬ್ರೇಕ್ ಹಾಕಿದೆ. ಟೌನ್ ಹಾಲ್ ಮುಂದೆ ಏನಾದ್ರೂ ನೀವು ಸೇರಿದ್ರೆ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಶಾಂತಿಯುತ ಪ್ರತಿಭಟನೆಗೆ ಪೋಸ್ಟ್ ವೈರಲ್ ಹಿನ್ನೆಲೆ. ಈ ಒಂದು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಖಾಕಿ ಸದ್ಯಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಪೋಸ್ಟ್ ಮಾಡಿದ್ರು ಎಂಬ ವಿಚಾರವನ್ನ. ಈ ಒಂದು ಮೆಸೇಜ್ ಫಾರ್ವರ್ಡ್ ಏನಾದರೂ ಮಾಡಿದ್ರು ಕೂಡ ಅಟ್ಲೀಸ್ಟ್ ಮೆಸೇಜ್ ಫಾರ್ವರ್ಡ್ ಮಾಡಿದ್ರೆ ಏನಾಗುತ್ತೆ, ಮೆಸೇಜ್ ಫಾರ್ವರ್ಡ್ ಮಾಡೋಣ ಅಂತ ನೀವೇನಾದರೂ ಮೆಸೇಜ್ ಫಾರ್ವರ್ಡ್ ಮಾಡಿದ್ರೆ ನಿಮ್ಮ ಮೇಲೂ ಕೂಡ ಕೇಸ್ ಬೀಳುತ್ತೆ. ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆಡೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಈ ಒಂದು ಮಾನವ ಸರಪಳಿಯನ್ನು ನಿರ್ಮಿಸಿ ಏನು ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು, ಅದಕ್ಕೂ ಕೂಡ ಈಗ ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಯಾರು ಕೂಡ ಈ ಒಂದು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತೀವಿ ಅಂತ ಹೋದರೆ ಅವ್ರ ಮೇಲೂ ಕೂಡ ಕೇಸ್ ಹಾಕೋ ಚಾನ್ಸಸ್ ಇದ್ದಾವೆ. ಸದ್ಯಕ್ಕೆ ಈ ಒಂದು ಮೆಸೇಜ್ ಫಾರ್ವರ್ಡ್ ಮಾಡೋದಕ್ಕೂ ಮೊದಲು ನೀವು ಯೋಚನೆ ಮಾಡಿ. ಇನ್ನು ಪೋಸ್ಟ್ ಮೇಲೆ ಈಗ ಬೆಂಗಳೂರು ಪೊಲೀಸರು ತೀವ್ರ ನಿಗಾ ಇಟ್ಟಿದ್ದಾರೆ. ಅಂದರೆ ಈ ಒಂದು ಪೋಸ್ಟ್ ಯಾರೆಲ್ಲ ರೀಶೇರ್ ಮಾಡ್ತಾರೆ ಅಥವಾ ಫಾರ್ವರ್ಡ್ ಮಾಡ್ತಾರೆ ಅದೆಲ್ಲದರ ಬಗ್ಗೆ ಕೂಡ ಈಗ ಬೆಂಗಳೂರು ಪೊಲೀಸರು ನಿಗಾ ಇಟ್ಟಿದ್ದಾರೆ. ಹಾಗಾಗಿ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಗೆ ಈಗ ಖಾಕಿ ಬ್ರೇಕ್ ಹಾಕಿದೆ. ಟೌನ್ ಹಾಲ್ ಮುಂದೆ ಏನಾದರೂ ಸೇರಿದ್ರೆ ಕಠಿಣ ಕ್ರಮ ಜರುಗಿಸಲಾಗುತ್ತೆ ಅಂತ ಕೂಡ ಈಗ ಆಲ್ರೆಡಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಲ್ಲಿ ಒಂದು ಟೌನ್ ಹಾಲ್ ಮುಂದೆ ಶಾಂತಿಯುತ ಪ್ರತಿಭಟನೆ ಮಾಡೋದಾಗಿ ಪೋಸ್ಟ್ ವೈರಲ್ ಆಗಿತ್ತು. ಇದರ ಬೆನ್ನಲ್ಲೇ ಈ ರೀತಿಯಾಗಿ ಅಕ್ರಮವಾಗಿ ಏನಾದರೂ ನೀವು ಸೇರಿದ್ರೆ ಕ್ರಮ ಕೈಗೊಳ್ಳೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸರು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗುತ್ತೆ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಕರ್ನಾಟಕ ಈ ಹೆಸರಲ್ಲಿ ಮಾನವ ಸರಪಳಿಗೆ ಕರೆ ಕೊಟ್ಟಂತಹ ಪೋಸ್ಟ್ ಕೂಡ ಮಾಡಲಾಗಿತ್ತು. ಸದ್ಯಕ್ಕೆ ಬೆಂಗಳೂರು ಟೌನ್ ಹಾಲ್ ಮುಂಭಾಗದಲ್ಲಿ ಒಂದು ಶಾಂತಿಯುತ ಮಾನವ ಸರಪಳಿಗೆ ಸಾರ್ವಜನಿಕರಿಗೂ ಕೂಡ ಆಹ್ವಾನವನ್ನು ನೀಡಲಾಗಿತ್ತು. ಈ ರೀತಿಯಾದ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಜಿ ಕೂಡ ನಮ್ಮ ಬಳಿ ಬಂದಿಲ್ಲ. ಹಾಗಾಗಿ ಈ ರೀತಿಯಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಕೂಡ ಈಗ ಪೊಲೀಸರು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯ ಅನುಮತಿ ನೀಡಿಲ್ಲ. ಹಾಗಾಗಿ ಜಿಬಿಯಿಂದಲೂ ಕೂಡ ಜಾಗಕ್ಕೆ ಅನುಮತಿ ಇಲ್ಲ. ಈ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದರೆ ಮೊದಲಿಗೆ ಆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶವನ್ನು ಪೊಲೀಸರು ಕಲ್ಪಿಸ್ಕೊಡ್ಬೇಕಾಗತ್ತೆ. ಅದಾದ ನಂತರ ಜಾಗಕ್ಕೆ ಜಿಬಿಯಿಂದ ಅನುಮತಿಯನ್ನು ಪಡಿಬೇಕಾಗುತ್ತೆ. ಈಗ ಪೊಲೀಸರ ಅನುಮತಿ ಕೊಟ್ಟಿಲ್ಲ ಅಂತಂದರೆ ಜಿಬಿ ಅವರು ಹೆಂಗೆ ಅನುಮತಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಸದ್ಯಕ್ಕೆ ಹೈಕೋರ್ಟ್ ಆದೇಶದಿಂದ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಕಡೆ ಎಲ್ಲೂ ಕೂಡ ಪ್ರತಿಭಟನೆಗೆ ಅವಕಾಶ ಇರೋದಿಲ್ಲ. ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಏನು ಪ್ರತಿಭಟನೆ ಮಾಡಲಾಗುತ್ತೆ, ಸಾರ್ವಜನಿಕರು ಕೂಡ ಸೇರಬಹುದು ಅಂತ ಒಂದು ಪೋಸ್ಟ್ ವೈರಲ್ ಆಗಿತ್ತು. ಈಗ ಈ ಒಂದು ಪ್ರೊಟೆಸ್ಟ್ಗೆ ಯಾವುದೇ ರೀತಿಯ ಅನುಮತಿ ಇಲ್ಲ. ಹಾಗಾಗಿ ಇದನ್ನ ನಡೆಯೋಲಿಕ್ಕೆ ಖಾಕಿ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟಿದೆ.